ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಶನಿವಾರ ನಮ್ಮ ಮನೆ ದೇವರು ವಾರ ಇರೋದ್ರಿಂದ ಬೇಲೂರು ಚೆನ್ನಕೇಶವ ಸ್ವಾಮಿ ನಮ್ಮ ಮನೆ ದೇವರು. ಶನಿವಾರ ದಿನ ವಾರನ ಮಾಡ್ತೀನಿ, ಪೂಜೆ ಮಾಡ್ತೀವಿ ನಾವು. ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ನಾನ ಕೂಡ ಮುಗಿಸಿ ದೇವರಿಗೆ ಫಸ್ಟ್ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಆದಿತ್ ಲೋಯಿ ಸ್ಕೂಲ್ಗೆ ಹೋಗಿದ್ದಾರೆ, ಅವ್ರನ್ನ 2:30 ಅಷ್ಟರಲ್ಲಿ ಕರ್ಕೊಂಡು ಬರಬೇಕು. ಅಷ್ಟೊತ್ತಿಗೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಸ್ನಾನ ಎಲ್ಲ ಮುಗಿಸಿ ಬೇರೆ ಕೆಲಸ ಮಾಡೋದಕ್ಕೆ ನನಗಂತೂ ಇಷ್ಟ ಆಗಲ್ಲ. ಮೊದಲು ಪೂಜೆನ ಮಾಡಿದ್ರೆ ಆವಾಗ ನೆಮ್ಮದಿ ಅಂತ ಅನಿಸುತ್ತೆ. ಇವಾಗ ಆಲ್ರೆಡಿ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ. ಇವತ್ತು ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡ್ತೀರಾ ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚಿಕ್ಕದಾಗಿದೆ, ದೇವ್ರ ಮನೆ ಸಪ್ರೇಟಾಗಿ ಇಲ್ಲ. ನಾವಿವಾಗ ಬಾಡಿಗೆ ಮನೆಯಲ್ಲಿ ಇರೋದಲ್ವ, ಅದಕ್ಕೋಸ್ಕರ ಈ ಥರ ಒಂದು ಸೈಡಲ್ಲಿ ಮರದ್ದು ಟೇಬಲ್ ಥರ ಮೇಲ್ಗಡೆ ಇಟ್ಟಿದ್ದಾರೆ, ಅಲ್ಲೇ ಪೂಜೆ ಮಾಡಬೇಕು. ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಮನೆ ಪೂಜೆ ಮಾಡಿದ್ರೆ ಏನೋ ಒಂಥರ ಮನೆಗೆ ಕಳೆ ಬಂದಂಗೆ ಆಗುತ್ತೆ. ಇವಾಗ 2:30 ಆಯ್ತಾ ಬಂತು. ಎಷ್ಟೇ ಜಲ್ದಿ ಕೆಲಸ ಮುಗಿಸ್ಬೇಕಂದ್ರೂ ಆಗೋದೇ ಇಲ್ಲ. ಆದಿತ್ ಲೋಯಿನ ಕರ್ಕೊಬಿಟ್ಟು ನಾಳೆ ಭಾನುವಾರ ಇರುತ್ತಲ್ವ, ಮನೇಲೇ ಇರ್ತಾರೆ ಫುಲ್ ದಿನ. ಏನಾದರೂ ತಿನ್ನೋದಕ್ಕೆ ಬೇಕು ಅಂತ ಕೇಳ್ತಿರ್ತಾರೆ ಅಂತೇಳಿ ಬೇಕ್ರಿ ಹತ್ರ ಕರ್ಕೊಂಡು ಬಂದೆ. ಬ್ರೆಡ್ಡು ಮತ್ತು ಖಾರ, ರಸ್ಕು ಮತ್ತು ಹಣ್ಣುಗಳನ್ನೂ ಸಹ ತಗೊಬಂದಿದ್ದೀನಿ. ಜಾಸ್ತಿ ಬೇಕ್ರಿ ತಿಂಡಿಗಳನ್ನೇನು ಕೊಡಿಸಲ್ಲ. ಒಂದೊಂದು ಸಲ 15 ದಿನದಲ್ಲಿ ಒಂದು ಸಲ ಇಷ್ಟು ತಿಂಡಿಗಳನ್ನ ತರ್ತೀನಿ ಬೇಕ್ರಿಯಿಂದ ಅಷ್ಟೇ. ಹಣ್ಣುಗಳನ್ನ ಜಾಸ್ತಿ ತಿನ್ನಿಸ್ತೀನಿ ನಾನು ಮಕ್ಕಳಿಗೆ. ಅದಾದಮೇಲೆ ಇವಾಗ ಹಲೋ ಫ್ರೆಂಡ್ಸ್, ಏನು ಗೊತ್ತಾ, ಸೈನಿಕರನ್ನ ಮದುವೆ ಆದರೆ ಅವ್ರ ಹೆಂಡತಿದಿರ ಜೀವನ ಹೆಂಗಿರುತ್ತೆ ಗೊತ್ತಾ? 6 ತಿಂಗಳಿಗೆ ಒಂದು ಸಲ ಅವ್ರನ್ನ ನೋಡಬೇಕು. ನಾವು ಎಷ್ಟು ಇಷ್ಟಪಡ್ತಿರ್ತೀವಿ, ಎಷ್ಟು ಪ್ರಾಣನೇ ಇಟ್ಕೊಂಡಿರ್ತೀವಿ, ಅಂಥ ಜೀವನ ನಾವು 6 ತಿಂಗಳು ಬಿಟ್ಟಿರಬೇಕು. ಅದ್ರ ನೋವು ಎಷ್ಟು ಇರುತ್ತೆ ಅಂಥೇಳಿ ಆರ್ಮಿನಲ್ಲಿ ಇರ್ತಾರಲ್ಲ, ಅವ್ರನ್ನ ಮದುವೆ ಆಗಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟು ಮನಸ್ಸಿಗೆ ನೋವಿರುತ್ತೆ ಅಂತೇಳಿ. ಅದಾದಮೇಲೆ ಮಕ್ಕಳಿಗಾಗಿರ್ಬೋದು, ನಮಗಾಗಿರ್ಬೋದು, ಏನೇ ಹುಷಾರಿಲ್ಲ, ಏನೇ ಎಮರ್ಜೆನ್ಸಿ ಅಂದರೂ ಆ ಟೈಮಿಗೆ ಅವ್ರು ಬರೋಕ್ಕಾಗಲ್ಲ. ಮನೇಲಿ ಏನೇ ಫಂಕ್ಷನ್ಗಳಿದ್ರು ಅದನ್ನು ನಾವೇ ನಿಂತು ಮಾಡಬೇಕಾಗುತ್ತೆ. ಮಕ್ಳಿಗೆ ಹುಷಾರಿಲ್ಲ ಅಂತಂದರೆ ಏನೇ ಒಂದು ಯಾವ ಟೈಮಲ್ಲಿ ಹುಷಾರಿಲ್ಲಂಗೆ ಆಗುತ್ತೆ, ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಯಾವುದೇ ಟೈಮಲ್ಲಾದರೂ ನಾವೇ ಅದನ್ನು ನೋಡ್ಕೋಬೇಕು. ಆಮೇಲೆ ಮಕ್ಕಳು ಬರ್ತಡೇಗಳಿಗೆ ಬರೋಕ್ಕಾಗಲ್ಲ, ಆ್ಯನಿವರ್ಸರಿಗಳಿಗೆ ಬರೋಕ್ಕಾಗಲ್ಲ, ಯಾರ್ದಾದ್ರೂ ಮದುವೆ ಇರುತ್ತೆ ಅಂದರೆ ಬರೋಕ್ಕಾಗಲ್ಲ. ಅಂಥ ಫಂಕ್ಷನ್ಗಳಿಗೆಲ್ಲ ನಾವು ಒಬ್ಬರೇ ಹೋಗಬೇಕು. ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ಇರ್ತಾರೆ, ನಾವು ಒಬ್ಬರೇ ಹೋದಾಗ ಆಗುತ್ತಲ್ಲ ನೋವು, ಅದನ್ನು ಅನುಭವಿಸ್ದವ್ರಿಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಕಷ್ಟಗಳು ಇದ್ದರೂ, ಸೋಲ್ಜರ್ಸ್ಗಳನ್ನ ಮದುವೆ ಆದರೆ ಇಷ್ಟೆಲ್ಲ ಕಷ್ಟ ಇದ್ದರೂ ನಮ್ಗೆ ಅವರೇ ಬೇಕು ಅಂತ ಏನು ಕೇಳ್ತೀವಿ ಗೊತ್ತಾ ಫ್ರೆಂಡ್ಸ್? ಇಷ್ಟು ಇಲ್ಲಿ ನಮ್ಮ ಕಷ್ಟಗಳಾದರೆ ಅವರು ಎಷ್ಟು ಕಷ್ಟಪಡ್ತಾರೆ ಅಂತೇಳಿ ಅವ್ರುಗಳಿಗೆ ಗೊತ್ತಿರುತ್ತೆ. ಯಾಕಂತಂದರೆ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಈ ಮಾತನ್ನು, ಕೆಲವೊಬ್ರಿಗಷ್ಟೇ. ನಾನು ಕಿವಿಯಾರೆ ಕೇಳಿದ್ದೀನಿ, ನನ್ನ ಹತ್ರನೇ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಎಷ್ಟೋ ಜನ ಅನ್ಕೋತಾರೆ ಆರ್ಮಿನಲ್ಲಿದ್ದರೆ ಅವ್ರಿಗೇನು ಬೇಜಾನು ದುಡ್ಡು ಬರುತ್ತೆ, ಚೆನ್ನಾಗಿರ್ತಾರೆ, ಬೇಕಾದಷ್ಟು ದುಡ್ಡು ಸಿಗುತ್ತೆ, ಏನು ಕಮ್ಮಿ ಇರಲ್ಲ ಅನ್ಕೊಂತಾರೆ. ಆದರೆ ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಅಂತ ಯಾರಿಗೂ ನಿಜವಾಗ್ಲೂ ಗೊತ್ತಿರಲ್ಲ. ಯಾಕಂತಂದರೆ 0 ಸೆಲ್ಸಿಯಸ್ ಚಳಿಲಿ, ಆಮೇಲೆ ಮಳೇಲಿ ಅಷ್ಟು ಐಸು ಬಿದ್ದಿರುತ್ತೆ. ಅಷ್ಟು ಐಸು ಒಳಗಡೆ, ಗಾಳಿ ಇಲ್ದಿರೋ ಕಡೆ, ಊಟ ತಿಂಡಿ ಸರಿಯಾಗಿ ಸಿಗದೇ ಇರೋ ಕಡೆ, ಚೆನ್ನಾಗಿರೋ ನೀರು ಇಲ್ದಿರೋ ಕಡೆ, ಏನೇ ಒಂದು ನಾವಿಲ್ಲಿ ಅನುಭವಿಸೋ ಒಂದೇ ಒಂದು ಏನಂದರೆ ನಮಗೆ ಸಿಗೋ ಒಂದೊಂದು ಅನುಕೂಲಗಳು ಅವ್ರಿಗೆ ಸಿಗಲ್ಲ ಅಲ್ಲಿ. ಇಷ್ಟು ಎಲ್ಲ ಈ ಪ್ರತಿಯೊಂದಕ್ಕೂ ಸಹ ಕಡಿಮೆ ಇರುತ್ತೆ ಅವರಿಗೆ. ಊಟದಲ್ಲಿ ಕಡಿಮೆ ಇರುತ್ತೆ, ಗಾಳಿ ಬೆಳಕು ಎಲ್ಲದರಲ್ಲೂ ಕಡಿಮೆ ಇರುತ್ತೆ, ಮನೆಗಳಿರಲ್ಲ ಮನೆಗಳಕ್ಕೆ, ಕಲ್ಲು ಮೇಲೆ, ಆಮೇಲೆ ನೆಲದ ಮೇಲೆ ಹಾಸಿಗೆ ಇರಲ್ಲ, ಅಷ್ಟು ಚಳಿಲೇ ಡ್ಯೂಟಿ ಮಾಡ್ತಾಯಿರ್ತಾರೆ. ಅದು ಯಾರಿಗೂ ನಿಜವಾಗ್ಲೂ ಗೊತ್ತಿರಲ್ಲ ಅದ್ರ ಬಗ್ಗೆ. ಆರ್ಮಿನಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಅಂದರೆ ನಮ್ಗಳಿಗೆ ಹೆಂಗೆ ಗೊತ್ತಿರುತ್ತೆ ಅಂದರೆ, ನಾವು ಅವ್ರ ಜೊತೆ ಹೋಗಿರ್ತೀವಿ, ನಮ್ಮ ಜೊತೆ ಎಲ್ಲ ಹೇಳ್ಕೊಂಡಿರ್ತಾರೆ, ಹಂಗಾಗಿ ಎಲ್ಲ ಗೊತ್ತಿರುತ್ತೆ. ಇಷ್ಟು ಕಷ್ಟಪಟ್ಟರು ಪ್ರತಿಯೊಬ್ಬರು ಆ ಕಷ್ಟಗಳು ಏನೂ ಅವ್ರಿಗೆ ಗೊತ್ತಿರಲ್ಲ. ಅವರಿಗೆ ಸಂಬಳ ಬರುತ್ತೆ, ಅವರಿಗೆ ಅಷ್ಟು ಬೆನಿಫಿಟ್ ಇದೆ, ಹಂಗೆ ಹಿಂಗೆ ಅಂತಾರೆ. ನಿಜವಾಗ್ಲೂ ಒಬ್ಬ ಯಾರೇ ಆಗಲಿ ಇವಾಗ ಮಕ್ಕಳನ್ನ ಬಿಟ್ಟು, ಮನೇನ ಬಿಟ್ಟು, ತನ್ನ ಮನೇನ ಬಿಟ್ಟು, ತಾಯಿ ತಂದೆದಿರನ್ನ ಬಿಟ್ಟು ಹೋಗಿ ಎಲ್ಲೋ ಕಡೆ ಇರಿ, ನಿಮಗೆ ದುಡ್ಡು ಕೊಡ್ತೀವಿ ಅಂದರೆ ಯಾರೂ ಹೋಗೋದಕ್ಕೆ ರೆಡಿ ಇರಲ್ಲ, ಆಯಿತಾ? ಮನೇಲೇ ಇರ್ತೀವಿ, ನಮಗೆ ನಮ್ಮ ಹೆಂಡತಿ ಮಕ್ಕಳು ಮುಖ್ಯ ಅಂತಾರೆ. ಅಂಥದ್ರಲ್ಲಿ ಇವರು ಹೋಗಿ ಕೆಲಸ ಮಾಡ್ತಾರೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ಅವರು ಹೋಗಿರೋದು ದೇಶ ಸೇವೆ ಮಾಡೋಕ್ಕೆ ಅಂತೇಳಿ. ದೇಶ ಸೇವೆ ಅವ್ರಿಗೆ ಮೊದಲು, ಆಮೇಲೆ 2ನೇದಾಗಿ ಮನೆ, ಹೆಂಡತಿ ಮಕ್ಕಳು, ಆಯಿತಾ? ಮನೆ ಹೆಂಡತಿ ಮಕ್ಕಳನ್ನ ಅವರು ಪ್ರೀತಿ ಮಾಡಲ್ಲ ಅಂತಲ್ಲ, ಬೇರೆಯವ್ರಿಗಿಂತ ಒಂದು ಕೈ ಜಾಸ್ತಿನೇ ಪ್ರೀತಿ ಮಾಡ್ತಾರೆ.
ಮಾಡ್ತಾರೆ. ಅಷ್ಟು ಪ್ರೀತಿ ಮಾಡಿದ್ರು ಕೂಡ ಫಸ್ಟು ದೇಶ ಸೇವೆ ಅಂತೇಳಿ ಹೋಯ್ತಾರೆ. ಅಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಇದಕ್ಕೆ ಏನಂತಾರೆ ಗೊತ್ತಾ, ದೇಶ ಪ್ರೇಮ ಅಂತಾರೆ. ಈ ದೇಶ ಪ್ರೇಮ ಇಲ್ಲ ಅಂದಿದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ. ಪ್ರತಿಯೊಬ್ಬರು ತಮ್ಮ ಜೀವನ ಕೊಟ್ಟು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಾರಲ್ಲ, ಅವ್ರಿಗೆಲ್ಲರಿಗೂ ಇರೋದು ದೇಶ ಪ್ರೇಮ ಆಯಿತಾ. ಯಾವುದೇ ಥರ ನಮಗೆ ಲಾಭ ಇದೆ ಅಂತೇಳಿ ಆ ಕೆಲಸಗಳನ್ನ ಮಾಡಲ್ಲ. ಪ್ರತಿಯೊಬ್ಬರು ಸೈನಿಕರುಗಳು ಮಾಡೋದು ದೇಶ ಪ್ರೇಮ. ಸೈನಿಕ ಸೇರಬೇಕು ಅಂತೇಳಿ ಯಾರೇನು ಅನ್ಕೋತಾರೆ, ಅವರಿಗೆಲ್ಲ ಇರೋದು ನಿಜವಾಗ್ಲೂ ನಮ್ಮ ದೇಶನ ನಾವು ಕಾಯಬೇಕು ಅನ್ನೋದೊಂದು ದೇಶ ಪ್ರೇಮ ಅಷ್ಟೇ. ಇವತ್ತು ಯಾರಾದರೂ ಬಾರ್ಡ್ರಲ್ಲಿ ಕೆಲಸ ಡ್ಯೂಟಿ ಮಾಡಿಲ್ಲ ಅಂದರೆ ಚೀನಾದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಎಷ್ಟು ಜಾಗನ ನಮ್ಮ ಅವ್ರ ನಿಜವಾಗ್ಲೂ ನನಗಂತೂ ಇಂಡಿಯನ್ ಆರ್ಮಿ ಮೇಲೆ ನಮ್ಮ ಸೈನಿಕರು ನಮ್ಮ ಹೆಮ್ಮೆ ನಮ್ಮ ದೇಶದ ಬಗ್ಗೆ. ನಮ್ಮ ಯಜಮಾನರಿಗೆ ಬೆಲೆ ಕೊಡಬೇಕು. ನನಗಿಬ್ರು ಮಕ್ಕಳಿದ್ದಾರೆ, ಅವರು ಕೂಡ ಆರ್ಮಿಗೆ ಹೋಗ್ಬೇಕು ಅಂತೇಳಿ ನಾನು ಆಸೆ ಪಡ್ತೀನಿ. ನನ್ನ ಮಕ್ಕಳು ಕೂಡ ಅಷ್ಟೇ. ಎಷ್ಟು ಅವರಿಗೆ ರಕ್ತದಲ್ಲೇ ಬಂದಿದೆ ದೇಶ ಪ್ರೇಮ ಅನ್ನೋದು. ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ, ಒಂದು ಬಾವುಟನ ನೆಲಕ್ಕೆ ಎಸೆಯೋಕೆ ಬಿಡಲ್ಲ. ಬಾವುಟನ ಅವರು ಯಾವುದೇ ಒಂದು ಡ್ರಾಯಿಂಗ್ ಮಾಡಬೇಕಂದ್ರೂ ಮೊದಲು ಫ್ಲಾಗ್ ಚಿತ್ರನ ಬಿಡಿಸ್ತಾರೆ. ನಾವೇ ಬೇಡ ಪಪ್ಪ ಒಂದೇ ಡ್ಯೂಟಿ ಮಾಡುತ್ತೆ ನೋಡು, ಇಷ್ಟು ಯಾವುದೇ ಹಬ್ಬಕ್ಕೆ ಬರಲ್ಲ, ಏನು ನಮ್ಮ ಜೊತೆ ಇರೋಕ್ಕಾಗಲ್ಲ ಅಂತಂದರೆ, ಇಲ್ಲ ನಾವು ಆರ್ಮಿಗೆ ಹೋಗೋದು ಅಂತ ಹೇಳ್ತಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.